ಇನ್ನೊಂದು ಕಡೆ ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆ ಪಕ್ಕದಲ್ಲೇ ಎಕ್ಕ ರಾಜ ರಾಣಿ ಆಟ ಆಡ್ತಾ ಇದ್ದಾರೆ. ಇದು ಸರ್ಕಾರಿ ಶಾಲೆಯ 300 ಮೀಟರ್ ಅಂತರದಲ್ಲೇ ಅಂದರ್ ಬಹರ್ ಆಟ. ಸರ್ಕಾರಿ ಮಾದರಿ ಪ್ರಾಥಮಿಕ ಪಾಠಶಾಲೆಯಲ್ಲಿ 300 ಮೀಟರ್ ಅಂತರದಲ್ಲೇ ಅಂದರ್ ಬಹರ್ ಆಟ ಆಡ್ತಾ ಇದ್ದಾರೆ ಜೂಜುಕೋರರು. ಯಾದಗಿರಿ ಜಿಲ್ಲೆ ಹುಣಸಗಿ ತಾಲೂಕಿನ ಬೈಲಕುಂಟಿ ಗ್ರಾಮದಲ್ಲಿ ಜೂಜಾಟ. ಸರ್ಕಾರಿ ಶಾಲೆ ಪಕ್ಕ ಇರುವ ಜಮೀನಿನಲ್ಲಿ ಸಾಮೂಹಿಕ ಜೂಜಾಟ ಆಡ್ತಾ ಇದ್ದಾರೆ. ಲಕ್ಷ ಬೆಟ್ಟಿಂಗ್ ಕಟ್ಟಿ ಇಸ್ಪೀಟನ್ನು ಜೂಜುಕೋರರು ಆಡ್ತಾ ಇದ್ದಾರೆ. ಅಕ್ರಮವಾಗಿ ಜೂಜಾಡ್ತಾ ಇದ್ರೂ ಅಧಿಕಾರಿಗಳು ಮಾತ್ರ ಗಪ್ಚುಪ್ಪಾಗಿದ್ದಾರೆ. ಇನ್ನು ಜೂಜಾಟದಿಂದ ವಿದ್ಯಾರ್ಥಿಗಳ ಭವಿಷ್ಯದ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀಳುತ್ತೆ. ಕೋಡೆಕಲ್ PSIಗೆ ಹೋಗುತ್ತಾ ಹಾಗಾದರೆ ಮಂತ್ಲಿ ಫಿಕ್ಸ್ ಹಣ. ಕೋಡೆಕಲ್ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಈಗ ಜೂಜಾಟ ಮಿತಿಮೀರಿ ಹೋಗ್ತಾ ಇದೆ. PSI ರಾಜಶೇಖರ್ ಕರ್ತವ್ಯ ಲೋಪ ಎದ್ದು ಕಾಣುವಂತಿದೆ. ಇಲ್ಲಿ ಸರ್ಕಾರಿ ಮಾದರಿ ಪಾಠಶಾಲೆ ಹೆಂಗಾಗಿದೆ ಅಂದರೆ ಪಕ್ಕದಲ್ಲಿ ಜಮೀನಿದೆ, ಜಮೀನಿನಲ್ಲಿ ಇಸ್ಪೀಟ್ ಆಡ್ತಾ ಇದ್ದಾರೆ. ಇನ್ಯಾಕೆ ಈ ಯಾದಗಿರಿ, ರಾಯಚೂರು, ಈ ಕಲಬುರಗಿ ಆ ಭಾಗದಲ್ಲೆಲ್ಲ ಸರ್ಕಾರಿ ಶಾಲೆಯಲ್ಲಿ ಓದ್ತಾ ಇರುವಂತಹ ಮಕ್ಕಳು ರಿಸಲ್ಟ್ ಯಾಕೆ ಕಡಿಮೆ ಬರ್ತಾ ಇದೆ? ಇನ್ನು ದಕ್ಷಿಣ ಕರ್ನಾಟಕಕ್ಕೆ ಕಂಪೇರ್ ಮಾಡಿದರೆ ಉತ್ತರ ಕರ್ನಾಟಕದ ರಿಸಲ್ಟ್ ಯಾಕೆ ಕಮ್ಮಿ ಬರ್ತಾ ಇದೆ ಅಂದರೆ ಇದೇ ಕಾರಣ. ಇಸ್ಪೀಟ್ ಆಡ್ತಾ ಇದ್ದಾರೆ. ಮತ್ತೊಂದು ಕಡೆ PSI ರಾಜಶೇಖರ್ನ ಗಮನಿಸ್ತಾ ಇದ್ದೀರಾ, ಭಾಳ ಅದ್ಭುತವಾಗಿ ಫೋರ್ಸ್ ಕೊಡ್ತಾರೆ. ಇದ್ರ ಬಗ್ಗೆ ಕಟ್ಟುನಿಟ್ಟಿನ ಕ್ರಮ ತೆಗೆದುಕೊಳ್ಬೇಕಲ್ವ ಇವರು. PSI ರಾಜಶೇಖರ್ ಅವರು ದಯಮಾಡಿ ಇದ್ರ ಬಗ್ಗೆ ಕಟ್ಟುನಿಟ್ಟಿನ ಕ್ರಮ ತೆಗೆದುಕೊಳ್ಳಿ. ಯಾಕಂದರೆ ಕರ್ನಾಟಕ ಪೊಲೀಸ್ ಅಂದರೆ ದಕ್ಷತೆಗೆ, ಪ್ರಾಮಾಣಿಕತೆಗೆ ಒಂದು ಹೆಸರಿದೆ. ಇವತ್ತು ಇಲ್ಲಿ ಏನು ಇಸ್ಪೀಟ್ ಆಡ್ತಾ ಇದ್ದಾರಲ್ಲ, ಇವ್ರುಗಳ ಮಕ್ಕಳೇ ಅಲ್ಲಿ ಓದ್ತಾ ಇರೋದು ಸ್ಕೂಲಲ್ಲಿ. ಆದರೆ ಮಕ್ಕಳ ಭವಿಷ್ಯದ ಬಗ್ಗೆ ಚಿಂತೆ ಇಲ್ಲ ಇವರಿಗೆ. ಇವರು ಚೆನ್ನಾಗಿ ಇಸ್ಪೀಟ್ ಆಡಬೇಕು, ದುಡ್ಡು ಮಾಡಬೇಕು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸನ್ನು ನಮ್ಮ ಪ್ರತಿನಿಧಿ ಮಹೇಶ್ ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ. ಮಹೇಶ್, ಯಾದಗಿರಿ ಭಾಗದಲ್ಲಿ ಸರ್ಕಾರಿ ಶಾಲೆ ಒಂದು ಕಡೆ ಅಧೋಗತಿಗೆ ಹೋಗಿದ್ದಾವೆ, ಪಕ್ಕದಲ್ಲಿ ಜಮೀನಲ್ಲಿ ಜೂಜಾಡ್ತಾ ಇದ್ದಾರೆ. ಪೊಲೀಸ್ನವ್ರ ಗಮನಕ್ಕೆ ಬಂದಿದ್ರು ಕೂಡ ಕ್ರಮ ತೆಗೆದುಕೊಳ್ತಾ ಇಲ್ವಾ? ಏನು ಕತೆ, ಏನಿದೆ ಡೀಟೇಲ್ಸ್? ಸರ್ಕಾರಿ ಶಾಲೆಯ 300 ಮೀಟರ್ ಅಂತರದಲ್ಲಿ ಅಂದ್ರೆ ಅಂದರ್ಬಾರ್ ಸದ್ದು ಜೋರಾಗಿ ಕೇಳಿ ಬರ್ತಕ್ಕಂಥದ್ದು. ಏನಂದ್ರೆ ಶಾಲೆ ಪಕ್ಕದಲ್ಲಿ ಇರುವ ಜಮೀನು ಒಂದರಲ್ಲಿ ಸಾಮೂಹಿಕ ಜೂಜಾಟ ಆಡ್ತಾರೆ. ಆದ್ರೆ ಅಧಿಕಾರಿಗಳು ಕ್ರಮ ತೆಗೆದುಕೊಳ್ಬೇಕಾಗಿದೆ. ಅವರೆಲ್ಲರೂ ಕೂಡ ಮೌನ ವಹಿಸಿದ್ದಾರೆ. ಯಾದಗಿರಿ ಜಿಲ್ಲೆಯ ಹುಣಸಗಿ ತಾಲೂಕಿನ ಬೈಲಕುಂಟಿ ಗ್ರಾಮದಲ್ಲಿ ಈ ಘಟನೆ ನಡೆದಿರ್ತಕ್ಕಂಥದ್ದು. ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆ ಪಕ್ಕದಲ್ಲಿ ಎಕ್ಕ ರಾಜರಾಣಿ ಆಟ ಆಡ್ತಾ ಇದ್ದಾರೆ. ಅಂದ್ರೆ ಎಲ್ಲೋ ಒಂದು ಕಡೆ ಮಕ್ಕಳಿಗೆ ಎಷ್ಟೆಲ್ಲ ತೊಂದರೆ ಆಗ್ತಾ ಇರಬೇಕು. ನಾವು ಸಂಬಂಧಪಟ್ಟ ಪೊಲೀಸ್ ಅವರಿಗೆ ಕೇಳಿದ್ರೆ ಏನ್ ಮಾಡೋದು, ಇದು ಈ ರೀತಿಯಾಗಿ ಮಾಡ್ತಾ ಇದಾರೆ ಇಲ್ಲಿ ಅಂತ ಹೇಳ್ತಾರೆ. ಎಲ್ಲ ಒಂದ್ ಕಡೆ PSI ಅವರಿಗೆ ಲಕ್ಷ ಹಣ ಕೂಡ ಏನೋ ಮಾಮೂಲಿಯಾಗಿ ಕೊಡ್ತಾ ಇದಾರ ಎಂಬ ಪ್ರಶ್ನೆ ಕೂಡ ಕಾಡ್ತಾ ಇರ್ತಕ್ಕಂಥದ್ದು. ಏನಂದ್ರೆ ಮಕ್ಕಳು ದಿನನಿತ್ಯ ಅಲ್ಲಿ ಶಾಲೆಗೆ ಬರ್ಬೇಕಂದ್ರೆ ಅಲ್ಲಿ ಸಾವಿರಾರು ವಾಹನಗಳನ್ನು ನಿಂದಿರಿಸಿ ಅವರು ಎಕ್ಕರಾಜಾರಣಿ ಆಟ ಆಡ್ತಾ ಇದ್ದಾರೆ. ಈ ರೀತಿಯಾಗಿ ಪೊಲೀಸ್ PSI ಕರ್ತವ್ಯ ಲೋಪ ಎಸಗಿದ್ದಾರೆ. ಅವ್ರ ಮೇಲೆ ಸೂಕ್ತ ಕ್ರಮ ಆಗ್ಬೇಕಂತ ಕೂಡ ಅಲ್ಲಿನ ಜನರು ಕೂಡ ಹೇಳ್ತಕ್ಕಂಥದ್ದು. ಸಚಿನ್, ಮಹೇಶ್, ತಮ್ಮ ಡೀಟೇಲ್ಸ್ಗಾಗಿ.